ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪದ್ಮಾ ಪ್ರಕಾಶ್, ಮಕ್ಕಳ ತಜ್ಞೆ. ನನಗೆ 25 ವರ್ಷಗಳ ಸೇವಾ ಅನುಭವ, 2 ವರ್ಷ ವಿದೇಶಗಳಲ್ಲೂ ಸೇವೆ ಸಲ್ಲಿಸಿದ್ದೀನಿ. ಈಗ ದೊಡ್ಡಬಳ್ಳಾಪುರದಲ್ಲಿ ಡಾಕ್ಟರ್ ಪದ್ಮಾ ಪ್ರಕಾಶ್ ಚಿಲ್ಡ್ರನ್ಸ್ ಕ್ಲಿನಿಕ್, ಅಂದರೆ ಮಕ್ಕಳಿಗಾಗಿ ಸೇವೆಯನ್ನು ಕೊಡಲಿಕ್ಕೆ ನಾನು ಹೊಸದಾಗಿ ಕ್ಲಿನಿಕನ್ನು ಸ್ಟಾರ್ಟ್ ಮಾಡಿದ್ದೀನಿ. ಆದರೆ ನನಗೆ ದೊಡ್ಡಬಳ್ಳಾಪುರದಲ್ಲಿ 12 ವರ್ಷಗಳ ಸೇವಾ ಅನುಭವ ಇದೆ. ಈಗ ನಾನು ಮಕ್ಕಳ ಬಗ್ಗೆ ಸ್ವಲ್ಪ ಹೆಚ್ಚಿನ ವಿಷಯಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಈಗ ನಾನು ಮಕ್ಕಳ ವೈದ್ಯಯಾಗಿ ತಂದೆ ತಾಯಿಗಳು ನಮ್ಮ ಹತ್ರ ಬಂದಾಗ ಅವರು ಏನು ಹೇಳ್ತಾರೆ, ಅಂದರೆ ಯಾವ ವಿಚಾರಗಳ ಬಗ್ಗೆ ಹೆಚ್ಚಿಗೆ ಅವರು ನಮ್ಮ ಹತ್ರ ಕೇಳ್ತಾರೆ, ಆ ವಿಷಯಗಳ ಬಗ್ಗೆ ನಾನು ಹೆಚ್ಚಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಕ್ಕಳ ಆರೋಗ್ಯ ಅಂತಂದರೆ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಎರಡೂ ತುಂಬ ಮುಖ್ಯವಾದದ್ದು. ಈಗ ದೈಹಿಕ ಆರೋಗ್ಯ ಅಂತ ಹೇಳಿದ್ರೆ ಅವರು ಹೇಗೆ ಊಟ ಮಾಡ್ತಾರೆ, ಅಥವಾ ಅವರು ಶಾಲೆಗೆ ಹೋದಾಗ, ಮನೆಗೆ ಬಂದಾಗ ಅವರ ಕಾರ್ಯಗಳು ಹೇಗಿರ್ತವೆ, ಅದರ ಬಗ್ಗೆ ನಾವು ದೈಹಿಕ ಸಮರ್ಥನೆಯನ್ನು ಅದನ್ನ ಬಗ್ಗೆ ಯೋಚನೆ ಮಾಡ್ಬೋದು. ಹಾಗೆ ಮಾನಸಿಕ ಅಂತ ಹೇಳಿದಾಗ ಇತ್ತೀಚೆಗೆ ನಾವು ಆಧುನಿಕ ಜಗತ್ತಿನಲ್ಲಿ ತುಂಬ ಅಂದರೆ ನಾವು ಪ್ರಮುಖವಾಗಿ ಉಪಯೋಗಿಸ್ತಾ ಇರೋ ಗ್ಯಾಜೆಟ್ಸ್ ಅಂತ ಹೇಳಿದ್ರೆ ಅದು ಮೊಬೈಲ್ ಅಂತ ಹೇಳಕ್ಕೆ ನಿಮಗೆಲ್ಲರಿಗೂ ಗೊತ್ತಿರೋ ವಿಷಯ ಅದು. ಸೊ ಈ ದಿನ ನಾನು ಮೊಬೈಲ್ ಬಳಕೆಯಿಂದ ಆಗುವ ಅಡ್ವಾಂಟೇಜಸ್ಸು ಮತ್ತು ದುಷ್ಪರಿಣಾಮಗಳ ಬಗ್ಗೆ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಮೊಬೈಲ್ ಅನ್ನೋದು ಯಾವಾಗ ಬಂದಿದೆ, ತುಂಬ ದಿನದಿಂದ ನಾವು ಯೂಸ್ ಮಾಡ್ತಾ ಇದ್ರೂ ಮಕ್ಕಳಲ್ಲಿ ಮೊಬೈಲ್ ಬಂದಿದ್ದು ಕೋವಿಡ್ ಸಮಯದಲ್ಲಿ. ಯಾಕಂದರೆ ಕೋವಿಡ್ ಸಮಯದಲ್ಲಿ ಶಾಲಾ ಕಾಲೇಜುಗಳು ಇರಲಿಲ್ಲ. ಆಗೇನು ಮಾಡ್ತಾಯಿದ್ರು, ಮೊಬೈಲ್ ಯೂಸ್, ಅಂದರೆ ಮೊಬೈಲ್ನಲ್ಲೇ ಅವರಿಗೆ ಪಾಠ ಪ್ರವಚನಗಳು ನಡೀತಾ ಇತ್ತು. ಸೊ ಆವಾಗ ಮಕ್ಕಳ ಕೈಗೆ ಇದು ಮೊಬೈಲ್ ಸಿಕ್ಕಿದ್ದು. ಸೊ ಮೊಬೈಲಿಂದ ಏನು ಮಾಡ್ತಾ ಇದ್ದಾರೆ ಮಕ್ಕಳು, ಅವರು ಅದನ್ನು ಉಪಯೋಗಿಸ್ಕೊಳ್ತಾ ಇರೋದ್ರ ಜೊತೆಗೆ ದುಷ್ಪರಿಣಾಮಗಳು ತುಂಬ ಇದೆ. ಈಗ ನಾನು ಉದಾಹರಣೆಗೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಅದರಲ್ಲಿ ಅಡ್ವಾಂಟೇಜಸ್ಸು ಪಾಠ ಪ್ರವಚನಗಳು ಕೇಳ್ಬೋದು, ಅಥವಾ ಅದರಲ್ಲಿ ತುಂಬ ಎಮರ್ಜೆನ್ಸಿ ಇದ್ದಾಗ ತಂದೆ ತಾಯಿಗಳನ್ನು ಫೋನ್ ಮಾಡಿ ಕರೆಸ್ಕೋಬೋದು, ಅಥವಾ ಎಂಟರ್ಟೈನ್ಮೆಂಟ್ರೆ ಮ್ಯೂಸಿಕ್ ಏನಾದರೂ ಕೇಳ್ಬೋದು, ಹಾಬೀಸ್ ಥರ ಇಟ್ಕೋಬೋದು, ಅಥವಾ ಉಪಯುಕ್ತವಾದ ಸೈಂಟಿಫಿಕ್ ಸೆಷನ್ಸ್ ನೋಡ್ಬೋದು, ಅಥವಾ ಶಾಲಾ ಕಾಲೇಜುಗಳಲ್ಲಿ ಅವರಿಗೆ ಕೊಡುವಂತಹ ಅವ್ರಿಗೆ ಏನಾದರೂ ಪ್ರೋಗ್ರಾಮ್ಸ್ ಮಾಡಬೇಕು ಅಂತ ಹೇಳಿದಾಗ ಅದನ್ನು ಅವ್ರು ಉಪಯೋಗಿಸ್ಕೊಂಡು ಮಾಡ್ಕೋಬೋದು. ಅದರಿಂದ ಅಡ್ವಾಂಟೇಜಸ್ ಇದೆ, ಖಂಡಿತ ಇಲ್ಲ ಅಂತಲ್ಲ. ಆದರೆ ಇತ್ತೀಚೆಗೆ ಅದು ಅತಿಯಾದರೆ ಅಮೃತನೂ ವಿಷ ಅಂತ ಹೇಳೋ ಥರ ತುಂಬ ಅದನ್ನು ಮಿಸ್ಯೂಸ್, ಅಂದರೆ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಮಕ್ಕಳು ಯಾರೇ ನೋಡಿ, ನೀವು ತಂದೆ ತಾಯಿಗಳು ಹೇಳ್ತಾರೆ, ನಮ್ಮ ಮಗುಗೆ 1 ವರ್ಷ 2 ವರ್ಷ ಆಗಿದೆ ಮೇಡಮ್, ಮೊಬೈಲ್ ತುಂಬ ಚೆನ್ನಾಗಿ ಅವರು ಯೂಸ್ ಮಾಡೋಕ್ಕೆ ಗೊತ್ತು ಅವ್ರಿಗೆ ಅಂತ. ಅಂದರೆ ಅವ್ರಿಗೆ ಖುಷಿ ಇದೆ ತಂದೆ ತಾಯಿಗೆ, ನಮ್ಮ ಮಕ್ಕಳು ಸೈಂಟಿಫಿಕ್ ಆಗಿ ಅಥವಾ ಗ್ಯಾಜೆಟ್ ಯೂಸ್ ಮಾಡೋದ್ರಲ್ಲಿ ಅವ್ರಿಗೆ ತುಂಬ ಪರಿಣಿತರಾಗಿದ್ದಾರೆ ಅಂತ. ಬಟ್ ಅದೇ ಸಮಯಕ್ಕೆ ನಾವು ತುಂಬ ಯೋಚನೆ ಮಾಡಬೇಕಾಗಿರೋದು, ಕಣ್ಣುಗಳು ತುಂಬ ಇಂಪಾರ್ಟೆಂಟು. ಯಾಕಂದರೆ ಸ್ಕ್ರೀನ್ ಟೈಮು, ಕೆಲವರೆಲ್ಲ ಲೈಟೆಲ್ಲ ಆಫ್ ಮಾಡಿಬಿಟ್ಟು ನೈಟ್ ಟೈಮ್ಸ್ ಮೊಬೈಲ್ ಯೂಸ್ ಮಾಡ್ತಿರ್ತಾರೆ. ಸೊ ಅವಾಗ ಏನಾಗುತ್ತೆ, ತುಂಬ ಚಿಕ್ಕ ಕಣ್ಣುಗಳಲ್ಲಿ ಅವ್ರಿಗೆ ತುಂಬ ತೊಂದರೆ ಆಗುತ್ತೆ. ಸೊ ಅದೇ ತರಹ ಅವರು ಇತ್ತೀಚೆಗೆ ಪೋಸ್ಟ್ ಕೋವಿಡ್ ತುಂಬ ಜನ ಮಕ್ಕಳು ಕನ್ನಡಕ ಯೂಸ್ ಮಾಡ್ತಾ ಇದ್ದಾರೆ. ಇದೊಂದು ಸರ್ವೇನೇ ಮಾಡಿ ಸ್ಟಡಿ ಹೇಳ್ತಿರೋ ವಿಷಯ. ಅಂದರೆ ಅತಿಯಾದ ಮೊಬೈಲ್ ಬಳಕೆ ಕಣ್ಣುಗಳಿಗೆ ಅಪಾಯ ಅಂತ ನಿಮಗೆಲ್ಲರಿಗೂ ಈಗಲೇ ಗೊತ್ತಾಗಿರಬೇಕು. ಅದು ಬಿಟ್ಟು ಬೆನ್ನು ಯಾವಾಗಲೂ ಈ ಥರ ಬಗ್ಗಿ ನೋಡ್ತಾ ಇರೋದ್ರಿಂದ ಬೆನ್ನು ಮೂಳೆ ನೋವು ಬರುತ್ತೆ, ಸ್ಪೈನಲ್ ಕಾರ್ಡಿಗೆ ನೋವಾಗುತ್ತೆ, ಅಥವಾ ಕೈಯೆಲ್ಲ ಯೂಸ್ ಮಾಡ್ತಾ ಫಿಂಗರ್ಸ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅವ್ರಿಗೆ. ಅದ್ರ ಜೊತೆಗೆ ಸೈಬರ್ ಕ್ರೈಮ್ಸ್ ನಿಮಗೆಲ್ಲರಿಗೂ ಗೊತ್ತಿರಬೇಕಲ್ಲ. ಸೈಬರ್ ಕ್ರೈಮ್ಸ್ ಅಂತಂದರೆ ಅವ್ರು ಏನು ಮಾಡ್ತಿರ್ತಾರೆ, ಯಾರು ಅವ್ರನ್ನ ಫಾಲೋ ಮಾಡ್ತಿರ್ತಾರೆ, ಇದ್ರ ಬಗ್ಗೆ ಎಲ್ಲ ನಾವು ತಂದೆ ತಾಯಿ ನೋಡಬೇಕು. ಮಕ್ಕಳು ಏನು ಮಾಡ್ತಿದ್ದಾರೆ, ಮೊಬೈಲಲ್ಲಿ ಏನು ಆಟ ಆಡ್ತಿದ್ದಾರೆ, ಅಥವಾ ಯಾವುದಾದ್ರೂ ಬೇರೆ ಅಂದರೆ ಅಶ್ಲೀಲ ಸಂದೇಶಗಳು ಆ ಥರವೆಲ್ಲ ಇರುತ್ತೆ, ಅದನ್ನೆಲ್ಲ ಯೂಸ್ ಮಾಡ್ತಿದ್ದಾರೆ. ಎಸ್ಪೆಷಲಿ ಹದಿಹರೆಯದ ಮಕ್ಕಳು ಮತ್ತು ಕಾಲೇಜ್ ಮಕ್ಕಳಲ್ಲಿ ಇದನ್ನೆಲ್ಲ ತುಂಬ ಮಿಸ್ಯೂಸ್ ಮಾಡ್ಕೋತಾ ಇದೆ. ಇದ್ರ ಬಗ್ಗೆ ನಾವು ತುಂಬ ಎಚ್ಚರಿಕೆಯಾಗಿರಬೇಕು. ಸೊ ಆರೋಗ್ಯದ ಸಮಸ್ಯೆ ಜೊತೆಗೆ ಮಾನಸಿಕವಾಗ್ಲೂ ಅವರು ಮಕ್ಕಳು ತುಂಬ ಅತಿಯಾದ ಮೊಬೈಲ್ ಬಳಕೆಯಿಂದ ಅವ್ರಿಗೆ ಅಡಿಕ್ಷನ್, ಅಂದರೆ ಮೊಬೈಲ್ ಬಿಟ್ಟಿರೋಕ್ಕೆ ಆಗಲ್ಲ ಅನ್ನೋ ಥರ. ಎಕ್ಸಾಂಪಲ್ ನೀವು ನೋಡ್ತಿರ್ತೀರ ರೋಡಲ್ಲೆಲ್ಲ, ಯಾರಾದರೂ ಹಳೆ ಕಾಲದಲ್ಲಾದರೂ ಬಸ್ ಸ್ಟ್ಯಾಂಡಲ್ಲಿ ಯಾರಾದರೂ ಇದ್ದರೆ ಅಕ್ಕಪಕ್ಕದವ್ರ ಜೊತೆ ಮಾತಾಡಿಕೊಂಡು ಅಟ್ಲೀಸ್ಟ್ ಕ್ಷೇಮ ಕುಶಲ ಇದ್ರೆ ವಿಚಾರಿಸ್ಕೊತಿದ್ರು ಯಾವ ಊರು ಅಂತ. ಬಟ್ ಈಗ ಅವರೇ ತಲ್ಲೀನರಾಗಿ ಹೋಗ್ಬಿಟ್ಟಿರ್ತಾರೆ. ಅವ್ರ ಮೊಬೈಲು ಅವ್ರು ಅಷ್ಟೇ ಪಕ್ಕದಲ್ಲಿ ಯಾರಿದ್ದಾರೆ, ಏನು ನಡೀತಿದೆ ಏನೋ ಅವ್ರಿಗೆ ಒಂಥರ ಗೊತ್ತೇ ಆಗೋದಿಲ್ಲ. ಆ ಥರ ಅಷ್ಟೊಂದು ಮೊಬೈಲ್ ಅಡಿಕ್ಷನ್ ಆಗಿಬಿಟ್ಟಿದ್ದಾರೆ. ಮತ್ತು ಯೂಟ್ಯೂಬ್ ಹುಚ್ಚಂತೂ ಹೇಳೋಂಗೆ ಇಲ್ಲ ನಿಮಗೆ. ಅದರಲ್ಲಿ ಅಡ್ವಾಂಟೇಜಸ್ಸು ಇದೆ, ನೋಡಬೇಕು ಯಾವ ಯೂಟ್ಯೂಬ್ ನೋಡಬೇಕು, ಸೈಂಟಿಫಿಕ್ ಆಗಿರೋದು ಅಥವಾ ಹಾಡು ಕೇಳೋದು. ನಮ್ಮ ಮೊದಲೇ ಹೇಳಿದಾಗೆ ಈ ಥರದ್ದೆಲ್ಲ ಅವ್ರು ಉಪಯೋಗಿಸ್ಕೊಂಡ್ರೆ ಅದು ಓಕೆ. ಬಟ್ ಅದು ಬಿಟ್ಟು ಈಗ ಇನ್ನೊಂದು ಗೀಳೇನಂದರೆ ಫೇಸ್ಬುಕ್ಕು, ಟ್ವಿಟ್ಟರು ಮತ್ತು ಇದು ಇನ್ಸ್ಟಾಗ್ರಾಮ್ಸು, ಎಷ್ಟು ಲೈಕ್ಸ್ ಬರುತ್ತೆ ನನಗೆ, ಇದು ಒಂಥರ ಮಾನಸಿಕ ಕಾಯಿಲೆ ಅಂತ ಹೇಳಬೇಕು. ಅಂದರೆ ಪದೇ ನೋಡ್ತಾ ಇರೋದು ಫೇಸ್ಬುಕ್ಕಲ್ಲಿ, ನಾನು ಪೋಸ್ಟ್ ಮಾಡಿದ್ದೀನಿ, ನನಗೆ ಎಷ್ಟು ಲೈಕ್ಸ್ ಬಂದಿದೆ. ಯಾರೋ ಅಪರಿಚಿತರು, ಅವರು ನಮಗೆ ಗೊತ್ತೇ ಇರಲ್ಲ ಅವರು ಯಾರು ಅಂತ. ಬಟ್ ಆದರೂ ಅವರೆಲ್ಲ ನಮ್ಮ ಜೊತೆ ಲೈಕ್ ಮಾಡ್ತಿದ್ದಾರಾ, ನಮ್ಮ ಸಂದೇಶಗಳು ನೋಡ್ತಿದ್ದಾರಾ ಇಲ್ವಾ ಅಂತ ಇದೊಂಥರ ಗೀಳ ಹೋಗ್ಬಿಟ್ಟಿದೆ ಮಕ್ಕಳಿಗೆ. ಅದು ಮಾಡಲೇಬೇಕು, ನೋಡಲೇಬೇಕು. ಮತ್ತು ಆಟಗಳು ತುಂಬ ಗೇಮ್ಸ್ ಎಲ್ಲ ಇದೆ. ತುಂಬ ಜನಕ್ಕೆ ನಾನು ಹೆಚ್ಚಿಗೆ ಹೇಳೋಕ್ಕೆ ಇಷ್ಟಪಡಲ್ಲ. ಸೊ ಈ ಗೇಮ್ಸ್ ಎಲ್ಲ ಆಡ್ತಾರೆ. ಸೊ ಇದೆಲ್ಲ ಅನಾವಶ್ಯಕವಾಗಿರೋದು. ಎಲ್ಲದಕ್ಕೂ ಮುಖ್ಯವಾಗಿ ರೀಚಾರ್ಜ್ ಮಾಡಿಸ್ಲೇಬೇಕಲ್ಲ. ತಂದೆ ತಾಯಿ ಜೋಬಿಗೆ ಕತ್ರಿ ಅಂತ ಬಿದ್ದೇ ಬೀಳುತ್ತೆ. ಮೊಬೈಲ್ ರೀಚಾರ್ಜ್ ಮಾಡಿಸಿಲ್ಲ ಅಂದರೆ ಅದಕ್ಕೂ ಅವಳು
ಇತ್ತೀಚೆಗೆ ಕೆಲವು ಮಕ್ಕಳು ಮೊಬೈಲ್ ಕೊಡಿಸಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡಿರೋಂಥ ಸನ್ನಿವೇಶಗಳು ನಾವು ಟಿ ವಿಲಿ ನೋಡ್ತೀವಿ, ನ್ಯೂಸ್ ಪೇಪರ್ ನೋಡ್ತೀವಿ. ಇದು ಅತಿರೇಕ ಅನ್ಸಲ್ವಾ ನಿಮಗೆ? ಸೊ ಆದ್ದರಿಂದ ತಂದೆ ತಾಯಿಗಳು ಏನು ಮಾಡಬೇಕು, ಪ್ರಿವೆನ್ಷನ್ ಹೇಗೆ ಮಾಡೋದು, ಇದು ಅಡಿಕ್ಷನ್ ಆಗಿಬಿಟ್ಟಿದ್ದಾರೆ, ನಾವು ಏನು ಮಾಡೋದು ಅಂತ ನೀವೇ ಗುರುಗಳು ಅವ್ರಿಗೆ. ನೀವು ಬೆಳಗ್ಗೆ ಎದ್ದು ಮನೆಯಲ್ಲಿ ನ್ಯೂಸ್ ಪೇಪರ್ ಓದ್ತಾ ಇರಿ, ಇಲ್ಲ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾಗ ತಂದೆ ತಾಯಿಗಳು ನಿಮ್ಮ ಮಕ್ಕಳು ನಿಮಗೆ ಬಂದು ಹೆಲ್ಪ್ ಮಾಡ್ತಾರೆ, ಅಂದರೆ ಸ್ಕೂಲ್ಗೆ ಹೋಗದೆ ಇರೋ ಸಂಡೇಸು ಹಾಲಿಡೇಸಲ್ಲಿ. ಸೊ ಮಕ್ಕಳು ನ್ಯೂಸ್ ಪೇಪರ್ ಓದ್ತಾರೆ ರೀ. ನೀವೇನಾದರೂ ಬುಕ್ಸ್ ಓದ್ತಾ ಇದ್ದೀರಾ ಅಂದ್ಕೊಳ್ಳಿ, ನಿಮ್ಮ ಮಕ್ಕಳು ನಿಮ್ಮನ್ನು ಫಾಲೋ ಮಾಡ್ತಾರೆ, ಅವರು ಬುಕ್ಸ್ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಬೆಳಗ್ಗೆ ಎದ್ಬಿಟ್ಟು ಫೇಸ್ಬುಕ್ಕಲ್ಲಿದ್ದೀರಾ ಇಲ್ಲ ಯೂಟ್ಯೂಬಲ್ಲಿದ್ದೀರಾ ಅಂದರೆ ಖಂಡಿತ ನಿಮ್ಮ ಮಕ್ಕಳು 1 ವರ್ಷ 2 ವರ್ಷ ನಿಮ್ಮನ್ನೇ ಫಾಲೋ ಮಾಡಿಕೊಂಡು ಅವರು ವಾಟ್ಸಪ್ ಯೂಸ್ ಮಾಡೋದು ಅಥವಾ ಅವರು ಮೊಬೈಲ್ ಯೂಸ್ ಮಾಡೋದು ಕಲ್ತ್ಕೊಂಡ್ಬಿಡ್ತಾರೆ. ಆದ್ದರಿಂದ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಖಂಡಿತ ಇಲ್ವಲ್ಲ. ಅದೇ ತರಹ ನೀವು ಏನು ಮಾಡ್ತಿದ್ದೀರಾ ನಿಮ್ಮ ಮಕ್ಕಳು ಅದನ್ನೇ ಫಾಲೋ ಮಾಡ್ತಾರೆ. ನಿಮ್ಮ ತಂದೆ ನೀವು ಫಾಲೋ ಮಾಡೋದನ್ನ ನಿಮ್ಮ ಮಕ್ಕಳು ಮಾಡೋದ್ರಿಂದ ನೀವೇ ಅವರು ಗುರುಗಳು, ತಂದೆ ತಾಯಿಯ ಮನೆಯಲ್ಲಿ ಮೊದಲ ಗುರುಗಳು. ಆದ್ದರಿಂದ ಆದಷ್ಟು ನೀವು ಮೊಬೈಲ್ ಬಳಕೆ ಕಮ್ಮಿ ಮಾಡಿ. ಕಷ್ಟ ಆಗುತ್ತೆ ಆದರೂ ಪ್ರಾಕ್ಟೀಸ್ ಮಾಡಬೇಕು. ಎರಡನೇದಾಗಿ ಸ್ಕ್ರೀನ್ ಟೈಮ್ ಅಂತ ಇಟ್ಬಿಡಿ. ಅಂದರೆ ಇಷ್ಟು ಟೈಮು, ವಾರಕ್ಕೆ ಇಂತಿಷ್ಟು ದಿವಸ ಮಾತ್ರ ನೀನು ಯೂಸ್ ಮಾಡಬೇಕು ಮೊಬೈಲು. ಖಂಡಿತ ಇಲ್ಲ ಅನ್ನೋಕ್ಕಾಗಲ್ಲ. ಆಧುನೀಕರಣದಲ್ಲಿ ಏನೇನು ನಡೀತಾ ಇದೆ ತಮ್ಮ ಮಕ್ಕಳಿಗೂ ಗೊತ್ತಾಗಬೇಕು, ಪ್ರಪಂಚದಲ್ಲಿ ಏನು ನಡೀತಿದೆ ಗೊತ್ತಾಗಬೇಕು ಖಂಡಿತ. ಆದರೆ ಅವ್ರು ಎಷ್ಟು ಯೂಸ್ ಮಾಡಬೇಕೋ ಅಷ್ಟನ್ನೇ ಯೂಸ್ ಮಾಡಬೇಕು. ಆದ್ದರಿಂದ ಸ್ಕ್ರೀನ್ ಟೈಮ್ ಅಂತ ಇಟ್ಬಿಟ್ಟು ಆ ಟೈಮಲ್ಲಿ ಮಾತ್ರ ಅವ್ರು ಯೂಸ್ ಮಾಡಬೇಕು. ಬಟ್ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಅವ್ರು ಯಾವ್ಯಾವ ವೆಬ್ಸೈಟಲ್ಲಿ ಹೋಗ್ತಾ ಇದ್ದಾರೆ, ಏನು ಮಾಡ್ತಿದ್ದಾರೆ, ಯಾರ ಜೊತೆ ಚಾಟ್ ಮಾಡ್ತಿದ್ದಾರೆ, ಇದ್ರ ಬಗ್ಗೆ ಎಲ್ಲ ತುಂಬ ಎಚ್ಚರ ವಹಿಸ್ಬೇಕಾಗತ್ತೆ. ಇನ್ನು ಹದಿಹರೆಯದ ಮಕ್ಕಳು, ಕಾಲೇಜ್ ಮಕ್ಕಳಲ್ಲಂತೂ ಖಂಡಿತ ಕಷ್ಟ ಆಗ್ಬೋದು. ಬಟ್ ಆದರೂ ಮಕ್ಕಳಿಗೆ ನಾನು ಸಜೆಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ. ನಿಮ್ಮದು ಇವಾಗ ತುಂಬ ಇಂಪಾರ್ಟೆಂಟ್ ಏಜ್ ಗ್ರೂಪ್ ಅಂದರೆ ವಯಸ್ಸು. ಈಗ ನೀವು ಕಷ್ಟಪಟ್ಟು ಓದಿ ಮುಂದೆ ಒಳ್ಳೆ ವಿದ್ಯಾವಂತರಾಗಬೇಕಂದ್ರೆ ಖಂಡಿತ ನೀವು ಮೊಬೈಲ್ ಹುಚ್ಚಿನ ಕಮ್ಮಿ ಮಾಡಬೇಕು. ಫುಲ್ ಕಂಪ್ಲೀಟ್ ಬಿಟ್ಬಿಡಿ ಅಂತ ಹೇಳ್ತಿಲ್ಲ, ಕಮ್ಮಿ ಮಾಡ್ಕೊಳ್ಳಿ ಆದಷ್ಟು. ಅದನ್ನು ನೀವು ಬೇರೆ ಆ್ಯಕ್ಟಿವಿಟೀಸ್ ಅಂದರೆ ಹಾಬೀಸಲ್ಲಿ ತೊಡಗಿಸ್ಕೊಳ್ಳಿ. ನಿಮ್ಮನ್ನು ಓದೋದ್ರ ಜೊತೆಗೆ ಸಂಗೀತ ಅಭ್ಯಾಸ ಮಾಡೋ ಹವ್ಯಾಸ ಇರಲಿ, ಅಥವಾ ನಿಮ್ಮ ಪೆಟ್ಸ್ ಏನಾದರೂ ಇದ್ದರೆ ಮನೆಯ ನಾಯಿ ಅಥವಾ ಬೇರೆ ಬೇರೆ ಏನಾದರೂ ಪ್ರಾಣಿ ಪಕ್ಷಿಗಳಿದ್ದರೆ ಅದ್ರ ಜೊತೆ ಸಮಯ ಕಳೀರಿ. ಜೊತೆ ಗಾರ್ಡನಿಂಗ್ ಮಾಡಿ, ಡ್ಯಾನ್ಸ್ ಮಾಡಿ. ಸೊ ಈ ಥರ ಅಥವಾ ಪುಸ್ತಕ ಓದಿ, ಅಥವಾ ನಿಮ್ಮ ತಂದೆ ತಾಯಿಗಳ ಜೊತೆಗೆ ನೀವು ಸಮಯನ ಕಳೀರಿ. ಅವ್ರ ಸಜೆಷನ್ಸ್ ತೊಗೊಳ್ಳಿ. ಮನೇಲಿ ಅಜ್ಜ ಅಜ್ಜಿ ಇದ್ದರೆ ಅವ್ರ ಜೊತೆ ಸಮಯ ಕಳೀರಿ. ಮತ್ತು ನಿಮ್ಮ ಸ್ನೇಹಿತರೊಟ್ಟಿಗೆ ಸಮಯ ಕಳೀರಿ. ಸೊ ಇದನ್ನೆಲ್ಲ ನೀವು ಮಾಡೋದ್ರಿಂದ ನಿಮಗೆ ಸಮಯ ವ್ಯರ್ಥ ಆಗೋದಿಲ್ಲ, ಅದರಿಂದ ನಿಮಗೆ ಉಪಯೋಗನೂ ಆಗುತ್ತೆ. ಸೊ ಆದ್ದರಿಂದ ಹದಿಹರೆಯದ ಮಕ್ಕಳಲ್ಲಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದೇನೆಂದರೆ, ದಯಮಾಡಿ ಮೊಬೈಲ್ನಿಂದ ಹೊರಗಡೆ ಬನ್ನಿ. ಎಷ್ಟು ಬೇಕೋ ಅಷ್ಟು ಮಾತ್ರ ಉಪಯೋಗಿಸ್ಕೊಂಡು ನಿಮ್ಮ ಅತ್ಯಮೂಲ್ಯ ಸಮಯವನ್ನು ನೀವು ಕರೆಕ್ಟಾಗಿ ಉಪಯೋಗಿಸ್ಕೊಂಡ್ರೆ ಅಂತಂದರೆ ನಮ್ಮ ದೇಶದ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳ್ದಂಗೆ. ಸೊ ನೀವು ಅದನ್ನು ಕರೆಕ್ಟಾಗಿ ಸಮಯನ ಉಪಯೋಗಿಸ್ಕೊಂಡು ಮುಂದೆ ಒಳ್ಳೆ ವಿದ್ಯಾವಂತರಾದರೆ ನಮ್ಮ ಭಾರತ ದೇಶವನ್ನು ಸದೃಢವಾಗಿ ಕಟ್ಟೋ ಶಕ್ತಿವಂತರು ನೀವಾಗ್ತೀರಾ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ನಿಮಗೇನಾದರೂ ಇದ್ರ ಬಗ್ಗೆ ಸಂಶಯಗಳು ಅಥವಾ ನಿಮಗೆ ಸಲಹೆಗಳು ಬೇಕಾದಲ್ಲಿ ಡಾಕ್ಟರ್ ಪದ್ಮ ಪ್ರಕಾಶ್ ಚಿಲ್ಡ್ರನ್ಸ್ ಕ್ಲಿನಿಕ್, ದೊಡ್ಡಬಳ್ಳಾಪುರ ಡಿ ಕ್ರಾಸ್ ರೋಡಲ್ಲಿ 7204342290 ಈ ನಂಬರ್ಗೆ ನೀವು ಸಂಪರ್ಕಿಸ್ಬೋದು. ಮತ್ತೊಮ್ಮೆ ನಮಸ್ಕಾರ.